ಮತ್ತೆ ಒಂದ್ ಹಾಡ್ ಬಿಟ್ಟಿದಾರಲ್ವಾ ನಿಮ್ಮಿಬ್ರದು ಮಗಳದು ಸೀಕ್ವೆನ್ಸ್ ಅಲ್ಲಿ. ನಿನ್ನ ಮುತ್ತಿಟ್ಟು ಮುದ್ದಾಡಲಿಲ್ಲ, ಕೈ ತುತ್ತು ನೀಡಲೇ ಇಲ್ಲ. ಶೂಟಿಂಗ್ ಅಂತಾನೆ ಅನ್ಸ್ಲಿಲ್ಲ, ಅದೊಂದು ರಿಯಲ್ ಅಪ್ಪ ಮಗಳು ಅಂತ ಅನ್ಸ್ತು. ಮಗಳಾಗಿ ಬಂದೋಳು ನೀನ. ಕುಡಿದೇ ಇರೋ ಟೀ ಅದು ಆನ್ಸರೇ ಮಾಡಕ್ ಆಗ್ತಾ ಇರ್ಲಿಲ್ಲ, ಫುಲ್ ಕಷ್ಟ. ಗೊತ್ತಾಗ್ತಾ ಇರ್ಲಿಲ್ಲ. ರಾಜ ಆಗ್ಬೇಕನ್ನೋ ಆಸೆ ಇದೆ, ರಾಜ್ಯನ್ಗೆಲ್ಲ ತಾಕತ್ತಿರ್ಬೇಕು, ಯುದ್ಧಕ್ಕಂತ ನಿಂತ್ಮೇಲೆ ಸೈನಿಕರಿಲ್ಲಕ್ಕಾಗ್ಬಾರ್ದು. ಯಾರು ನಿಮ್ ಫೇವ್ರೆಟ್ ಹೀರೋ? ನಂಗೆ ಅಪ್ಪು ಸರ್. ನಮಸ್ಕಾರ, ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇದೀಗ ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದೋಳ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಈ ಸಿನಿಮಾದಲ್ಲಿ ರಾಜ್ ಪಿ ಶೆಟ್ಟಿ ಅವರ ಮಗಳಾಗಿ ಕಾಣಿಸ್ಕೊಂಡಿರುವಂತಹ ಗೊಂಬೆ ಅವರು ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಇವಾಗ ನೀನ್ ರಕ್ಕಸಪುರದೋಳ್ ಸಿನಿಮಾದಲ್ಲಿ ಮಾಡಿದ್ಯಾ ಅಲ್ವಾ? ಹೇಗಿತ್ತ ಎಕ್ಸ್ಪೀರಿಯನ್ಸ್ ಎಲ್ಲ? ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ, ಖುಷಿಯಾಗಿ. ಅಂದ್ರೆ ಚೆನ್ನಾಗಿತ್ತು. ಅವ್ರು ನನ್ನ ಮನಸ್ತಿದ್ರು, ಊಟ ಮಾಡಿಸ್ತಿದ್ರು, ಆಮೇಲೆ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ವಿ. ಚೆನ್ನಾಗಿತ್ತು ಆ ಮೂಮೆಂಟ್. ರಾಜ್ ಬಿ ಶೆಟ್ಟಿ ಸರ್ ನಿನ್ ಜೊತೆ ಡ್ಯಾನ್ಸ್ ಮಾಡ್ತಿದ್ರಾ? ಹಾ, ಮಾಡ್ತಿದ್ರು. ನೀನೇ ಆಮೇಲೆ ಕೊರಿಯೋಗ್ರಫಿ ಮಾಡ್ತಿದ್ರಾ? ಮನ್ಗು ಅಂತ ಬೈತಿದ್ರು, ಊಟ ಮಾಡಿಸ್ತಿದ್ರು, ಚೆನ್ನಾಗಿತ್ತು. ನೀನೇ ಹೇಳ್ಕೊಡ್ತಿದ್ದ ಅವ್ರಿಗೆ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ? ಅವ್ರು ಹೇಳ್ಕೊಡ್ತಾ ಇಲ್ಲ, ಅವ್ರು ನನಗೆ ಹೇಳ್ಕೊಡ್ತಿದ್ರು. ಈ ತರ ಮಾಡು ಅಂತನಾ? ಹಾ, ಅವ್ರು ನನಗೆ ಹೇಳ್ಕೊಡ್ತಾರೆ, ನಾನು ಅವ್ರಿಗೆ ಹೇಳ್ಕೊಡ್ತೀನಿ, ಎರಡು. ಇಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ರಿ. ಹಾ, ಈಗ ಮತ್ತೆ ಒಂದ್ ಹಾಡ್ ಬಿಟ್ಟಿದಾರಲ್ವಾ ನಿಮ್ಮಿಬ್ರದು ಅಪ್ಪ ಮಗಳದು ಸೀಕ್ವೆನ್ಸ್ ಅಲ್ಲಿ. ಆ ಹಾಡೆಲ್ಲ ಎಲ್ಲಿ ಶೂಟ್ ಆಯ್ತು, ಹೇಗಾಯ್ತು? ಅಂದ್ರೆ ಆ ಹಾಡು ಅಂದ್ರೆ ನಮ್ಮ ಅಜ್ಜಿ ಊರಿದೆ, ಅಲ್ಲಿ ಶೂಟ್ ಆಯ್ತು. ತುಂಬಾ ಚೆನ್ನಾಗಿತ್ತು. ಆ ಅಜ್ಜಿ ಊರಲ್ಲಿ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತ? ನಾವಿಬ್ರು ಆ ಶೂಟಿಂಗ್ ಅಂತಾನೆ ಅನ್ಸ್ಲಿಲ್ಲ, ಅದೊಂದು ರಿಯಲ್ ಅಪ್ಪ ಮಗಳು ಅಂತ ಅನ್ಸ್ತು. ರಿಯಲ್ ಅಪ್ಪ ಮಗಳ ತರ ಹಾ, ಹಂಗೆ ನೋಡ್ಕೋತಾ ಇದ್ರ ನಿನ್ನ? ಹಾ, ರಿಯಲ್ ಅಪ್ಪ ಮಗಳ ತರನೇ ನೋಡ್ಕೊಂತಿದ್ರು. ಚಾಕ್ಲೇಟ್ಸ್ ಎಲ್ಲ ತಂದ್ಕೊಡ್ತಾ? ಇಲ್ಲ, ನಾನು ಚಾಕ್ಲೇಟ್ಸ್ ತಿನ್ನಲ್ಲ, ಡ್ರೈ ಫ್ರೂಟ್ಸ್ ತಂದ್ಕೊಡ್ತಿದ್ರು. ಡ್ರೈ ಫ್ರೂಟ್ಸ್ ತಂದ್ಕೊಡ್ತಿದ್ರು. ಹಾ. ಇಷ್ಟ ಡ್ರೈ ಫ್ರೂಟ್ಸ್ ಅಂದ್ರೆ? ನಾನು ಡ್ರೈ ಫ್ರೂಟ್ಸ್ ಅಂದ್ರೆ ನಾನು ಚಾಕ್ಲೇಟ್ ಎಲ್ಲ ತಿನ್ನಲ್ಲ, ಡ್ರೈ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅದೆಲ್ಲ ತಂದ್ಕೊಡ್ತಾ ಇದ್ರು. ಹಾ, ಈಗ ಹೇಗಿರ್ತಾ ಇತ್ತು ಶೂಟಿಂಗ್ ಸೆಟ್ ಅಲ್ಲೆಲ್ಲ? ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಎಲ್ಲ ನನ್ನ ಮಾತಾಡಿಸ್ತಿದ್ರು, ರಾಜ್ ಬಿ ಶೆಟ್ಟಿ ಸರ್ ಎಲ್ಲ ಮಾತಾಡಿಸ್ತಿದ್ರು. ಅವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿ ತುಂಬಾ, ಅದೊಂದು ಮರೆಯಕ್ಕಾಗ್ದಿರೋ ಮೂಮೆಂಟ್ ಅದು. ಏನಾದ್ರು ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದ ನೀನು ಅವರಿಗೆ? ಹಾ, ಕೇಳ್ತಿದ್ರು. ಅದಕ್ಕೆ ಆನ್ಸರ್ ಮಾಡ್ತಿದ್ದ? ಅಂದ್ರೆ ಕೆಲವೊಂದಕ್ಕೆ ತುಂಬಾ ಟಫ್ ಕ್ವಶನ್ ಕೇಳ್ತಿದ್ರು, ಕೆಲವೊಂದಕ್ಕೆ ಬರ್ತಿರ್ಲಿಲ್ಲ, ಇನ್ನೊಂದು ಕೇಳ್ತಿದ್ರು ಕೆಲವು. ಏನೇನ್ ಕ್ವೆಶನ್ಸ್ ಕೇಳಿದಾರೆ? ಅಂದ್ರೆ ಕುಡಿದೇ ಇರೋ ಟೀ ಅದು ಅಂತ ಕೇಳಿದ್ರು. ಅದಕ್ಕೆ ನನ್ನ ಆಂಟಿ ಕುಡಿಯಕ್ಕಾಗಲ್ಲ ಅಂತ, ಅದಂತೂ ಲಾಫ್. ಚೆನ್ನಾಗಿತ್ತು. ತುಂಬಾ ಕ್ವಶನ್ ಕೇಳಿದಾರೆ, ತುಂಬಾ ಒಗಟು, ಹೇಳಕ್ಕಾಗ್ದಿರೋ ಪ್ರಶ್ನೆ, ಕೇಳಕ್ಕಾಗ್ದಿರೋ. ಆನ್ಸರೇ ಮಾಡಕ್ ಆಗ್ತಾ ಇರ್ಲಿಲ್ಲ, ಫುಲ್ ಕಷ್ಟ, ಗೊತ್ತಾಗ್ತಾ ಇರ್ಲಿಲ್ಲ. ಅದೇ ಬಟ್ ನಾನು ಟಫ್ ಮಾಡಿ ಹೇಳ್ದೆ. ಕೊನೆಗೂ ಬಿಡಿಸ್ತಾ ಇದ್ದೆ ಒಗಟ್ಟೆಲ್ಲ. ಗುಡ್ ಅಂತೆಲ್ಲ ಹೇಳ್ತಿದ್ರಾ? ಯಾವ ಊರ್ ನಿಮ್ದು? ನಮ್ದು ಮೈಸೂರು. ಮೈಸೂರಾ? ಏನ್ ಓದ್ಕೊಂಡಿದೀರಾ? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಯಾವ ಸ್ಕೂಲು? ಅಂದ್ರೆ DAV ಪಬ್ಲಿಕ್ ಸ್ಕೂಲ್, ಮೈಸೂರು. ಹೇಗ್ ಬಂತಿ ಆಪರ್ಚುನಿಟಿ ನಿನ್ಗೆ? ಅಂದ್ರೆ ನಾನು ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಇದ್ದೆ. ಅವಾಗ ನಾನು ಅಮ್ಮ ಇದು ಸ್ಟೇಟಸ್ ಹಾಕಿದ್ರು. ಆಗ ಗಾಂಧಿ ಅಣ್ಣ ಅಂತ ಇದ್ದಾರೆ, ಅವರು ಆ ಸ್ಟೇಟಸ್ ನ ನೋಡಿ ಶಿವಣ್ಣಂಗೆ ಹೇಳಿದ್ರು. ಶಿವಣ್ಣ ನನ್ನ ಆಡಿಷನ್ ತಗೊಂಡ್ರು. ಆಡಿಷನ್ ತಗೊಂಡಾದ್ಮೇಲೆ ಶಿವಣ್ಣ ರವಿ ಸರ್ ಹೇಳಿದ್ರು. ರವಿ ಸರ್ ನನ್ನ ಓಕೆ ಮಾಡಿದ್ರು. ಸೊ ಇಷ್ಟು ಪ್ರಾಸೆಸ್ ಇತ್ತು. ಹಾ, ಕಾನ್ಫಿಡೆನ್ಸ್ ಇತ್ತಾ ನಿಂಗೆ ಸಿಗುತ್ತೆ ಅಂತ? ಹಾ, ಇತ್ತು. ಕಾನ್ಫಿಡೆನ್ಸ್ ಇತ್ತಾ ಚೆನ್ನಾಗಿ ಮಾಡಿದೀನಿ ನನ್ಗೆ ಸಿಗುತ್ತೆ ಅಂತ? ಆತರ ಇರ್ಲಿಲ್ಲ, ಬರ್ಬೋದು ಅಂತ ಇತ್ತು. ಹಾ. ಸೊ ಹೇಗೆಲ್ಲ ಏನೆಲ್ಲ ಹೇಳ್ದೆ ಆಡಿಷನ್ಸ್ ಅಲ್ಲಿ? ಅಂದ್ರೆ ಅವ್ರು ಏನ್ ಡೈಲಾಗ್ ಹೇಳಿದ್ರು ಆತರ ಹೇಳ್ದೆ. ಈಗ ಯಾವ್ದಾದ್ರು ಡೈಲಾಗ್ ಹೇಳ್ತೀಯಾ ನಮ್ಗೋಸ್ಕರ? ಹೇಳಲ್ಲ, ಫಿಲಮ್ನೇ ನೋಡ್ಬೇಕು ನೀವು. ಫಿಲಿಮ್ ಅಲ್ಲೇ ಹೇಳ್ತೀಯಾ? ಸೊ ಇಲ್ಲೆಲ್ಲ ಹೇಳಲ್ಲ. ಟೀಸರ್ ಅಲ್ಲಿ ಇರೋ ಡೈಲಾಗ್ ಹೇಳು. ಟೀಸರ್ ಅಲ್ಲಿ ಆಲ್ರೆಡಿ ಬಿಟ್ಟಿದಾರಲ್ವಾ, ನಾವು ನೋಡಿದೀವಲ್ವಾ? ಟೀಸರ್ ಅಲ್ಲಿ ಬಿಟ್ಟಿದಾರಲ್ಲ, ಅದು ಹೇಳಲ್ವಾ? ಏನು ಹೇಳಲ್ವಾ? ಅದೇನು ಹೇಳಲ್ಲ, ಬೇರೆದ್ ಬೇಕಾದ್ರೆ ಹೇಳ್ತೀನಿ. ಬೇರೆದೇ ಹೇಳು. ಅಂದ್ರೆ 3 ಡೈಲಾಗ್ಸ್ ತುಂಬಾ ಗೊತ್ತಿದೆ, ಬಟ್ 3 ತುಂಬಾ ಡೈಲಾಗ್ ಇಷ್ಟ. ಮೀನಾಕ್ಷಿ ಎಂತ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ, ಒಂದೊಂದು ಮುತ್ತು ನೀನು ಇರ್ಬೇಕಾಗಿತ್ತು, ಕಣ್ತುಂಬ ನೋಡ್ಬೇಕಾಗಿತ್ತು, ನಿನ್ನ ಜೀವನ ಭಾವನ ಆಗ್ಬಿಡ್ತಿತ್ತು. ಮತ್ತಿನ್ನೊಂದು ದರ್ಶನ್ ಅವ್ರದ್ದು, ಅಂದ್ರೆ
ರಾಜ ಆಗ್ಬೇಕನ್ನೋ ಆಸೆ ಇದ್ರೆ ರಾಜ್ಯನ್ಗೆಲ್ಲ ತಾಕತ್ತಿರ್ಬೇಕು, ಯುದ್ಧಕ್ಕಂತ ನಿಂತ್ಮೇಲೆ ಸೈನಿಕನ ಲೆಕ್ಕಾಕ್ಬಾರ್ದು ಇದೊಂದು. ಮತ್ತೆ ರಾಜ್ ಶೆಟ್ಟಿ ಸರ್ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೋಗಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿಕೊಡಬೇಕು ಅಷ್ಟೇ. ಈ ದಾರಿ ಅಲ್ಲ, ಈ ದಾರಿ ಹೋಗೋದಿಲ್ಲ, ಅಂತರಂಗದಿಂದ ಬಹಿರಂಗ. ಫುಲ್ ಎಲ್ಲ ಸಿನಿಮಾಗಳೆಲ್ಲ ನೋಡ್ತಾ ಇರ್ತೀಯ ಹಾಗಾದ್ರೆ? ಯಾವಾಗಾದ್ರೂ ಅಂದ್ರೆ ಶೂ ಫ್ರೆಂಡ್ಸ್ ನೋಡಿದ್ದೀನಿ, ತುಂಬಾ ಸ್ವಲ್ಪ ಫಿಲಮ್ಸ್ ನೋಡಿದ್ಯಾ? ಯಾರು ನಿನ್ ಫೇವ್ರೆಟ್ ಹೀರೋ? ನಂಗೆ ಅಪ್ಪು ಸರ್, ಪುನೀತ್, ಆಮೇಲೆ ದರ್ಶನ್ ಸರ್, ರಾಜ್ ಶೆಟ್ಟಿ ಸರ್. ರಾಜ್ಬಿ ಶೆಟ್ಟಿ ಸರ್, ದರ್ಶನ್ ಸರ್, ಪುನೀತ್ ಸರ್ ಫೇವ್ರೆಟ್ ನಿಂಗೆ? ಹಾ ಸೊ ಅವ್ರ ಸಿನಿಮಾಗಳೆಲ್ಲ ನೋಡ್ತಿರ್ತೀಯ ಯಾವ್ದಾದ್ರು ಬಂದ್ರೆ? ಹಾ ನೋಡ್ತಿರ್ತೀನಿ. ನಿಂಗೆ ಯಾವ ಸಿನಿಮಾ ಫೇವ್ರೆಟ್? ಅಂದ್ರೆ ನನಗೆ ನಾನು ಸದ್ಯಕ್ಕೆ ಇದ್ಯಾವುದು ನೋಡಿಲ್ಲ, ಆದ್ರೆ ನಾನು ಈಗ ನೋಡಿಲ್ಲ ಅಂದ್ರೆ ನಂಗೆ ಜಾನ್ವರಿಲಿ ಎಕ್ಸಾಮ್ ಇತ್ತು, ಅದಕ್ಕೆ ನಾನು ಸದ್ಯಕ್ಕೆ ಯಾವ್ದು ನೋಡಿಲ್ಲ. ಸೊ ಎಕ್ಸಾಮಿಗೆ ಪ್ರಿಪೇರ್ ಆಗೋ ಬಿಸಿ. ಹಾ ಇವಾಗ ಇನ್ನು ಸಿನಿಮಾಗಳಲ್ಲಿ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ? ಹಾ ಎರಡೂ ಇಷ್ಟ, ಓದೋದಲ್ಲೂ ಇಷ್ಟ, ಮತ್ತೆ ಶೂಟಿಂಗು ಇಷ್ಟ. ಶೂಟಿಂಗ್ ಇಷ್ಟ, ಸ್ಕೂಲಿಗೆ ಚಕ್ಕರ್ ಹಾಕ್ಬೋದು ಅಂತನಾ? ಇಲ್ಲ, ಸಂಡೇ ಮತ್ತೆ ಸ್ಯಾಟರ್ಡೆ ಅಷ್ಟೇ ನಾನು ತಗೊಳ್ತಿದ್ದೆ. ಸ್ಕೂಲ್ ಅಂದ್ರೆ ತುಂಬಾ ಇಷ್ಟ, ಆಕ್ಟಿಂಗು ಅಷ್ಟೇನೆ, ಅಷ್ಟೇ ಇಷ್ಟ. ಸಂಡೇ ಸ್ಯಾಟರ್ಡೆ ಮಾತ್ರ ನಾನು ಶೂಟಿಂಗ್ ಸಿನಿಮಾ. ಸಿನಿಮಾ ಶೂಟಿಂಗ್ ಎಲ್ಲ ಎಲ್ಲಿ ನಡೀತು? ಅಂದ್ರೆ ನಮ್ಮ ಅಜ್ಜಿ ಊರಲ್ಲಿ ನಡೀತು, ಮೈಸೂರಲ್ಲಿ. ಹೆಸರು ಅಂದ್ರೆ ಕೊಳ್ಳೇಗಾಲ ಹತ್ರ. ಕೊಳ್ಳೇಗಾಲದ ಹತ್ರ. ಅಂದ್ರೆ ಅದ ಹೆಸರು ಒಂಟೆಬಾಳ್. ಅಲ್ಲಿ ನಡೀತು. ಅದ್ರದ್ದು ನಮ್ಮ ಅಮ್ಮನ ಸ್ಕೂಲ್ ಇದೆ, ಅಲ್ಲಿ ನಡೀತು. ಆಮೇಲೆ ಬೆಟ್ಟ ಹತ್ರ ಹೋಗಿದ್ವಿ ನಾವು, ಬೆಟ್ಟ ಹತ್ರ ಹೋಗಿ ಆ ಮೂಮೆಂಟ್ ಚೆನ್ನಾಗಿತ್ತು. ಚೆನ್ನಾಗಿತ್ತು, ನೀನ್ ತುಂಬಾ ಎಂಜಾಯ್ ಮಾಡಿ. ಹಾ ನಿನ್ ಜೊತೆ ಯಾವಾಗ್ಲೂ ಯಾರು ಬರ್ತಾ ಇದ್ರು? ಅಮ್ಮ ಬರ್ತಾ ಇದ್ರು ಜೊತೆಲಿ. ಹಾ ಸೊ ಅಮ್ಮನ ಜೊತೆನೂ ಎಂಜಾಯ್ ಮಾಡ್ತಾ ಇದ್ದೆ, ಇಲ್ಲಿ ಸೆಟ್ ಅಲ್ಲೂ ಎಂಜಾಯ್ ಮಾಡ್ತಾ ಇದ್ದೆ. ಹಾ ಖುಷಿ ಇದೆಯಾ? ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ಖುಷಿ ಇದೆಯಾ? ಹಾ ಏನ್ ಹೇಳ್ತೀಯ ನಮ್ಮ ಆಡಿಯನ್ಸ್ಗೆ? ಅಂದ್ರೆ ಫೆಬ್ರವರಿ 6th ಅಂದು ಫಿಲಂ ರಿಲೀಸ್ ಆಗ್ತಿದೆ, ಎಲ್ರಿಗೂ ಥಿಯೇಟರ್ ಬಂದು ನೋಡ್ಬೇಕು, ನಮ್ಗೆ ಸಪೋರ್ಟ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಗೊಂಬೆ, ನಿನ್ ಸಿನಿಮಾಗ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.